ನಮಸ್ಕಾರ, ನಾನು ಡಾಕ್ಟರ್ ಪಾವನಾ ಅಂತ. ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್. ಸೊ ನನ್ನ MPhil ಆ್ಯಂಡ್ PhD ಮಾಡಿದ್ದಾನೆ ಸೈಕಾಲಜಿಯಲ್ಲಿ. ಎಕ್ಸಾಮ್ ಟೈಮ್ ಮಕ್ಕಳು ಏನು ಮಾಡ್ತಾರೆ, ಹೆಂಗೆ ಓದಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಈಗ ಬೇರೆ ಎಷ್ಟೊಂದು ವಿಷಯಗಳಿರ್ಬೋದು, ಬೇರೆ ಟೈಮಲ್ಲಿ ಹೇಗಿರೋದಕ್ಕೂ ಎಕ್ಸಾಮ್ ಟೈಮಲ್ಲಿ ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಮಾಡಬೇಕಾಗತ್ತೆ. ಎಸ್ಪೆಷಲಿ ಇವಾಗ ನೀವು ಒಂದು ಸೆಕೆಂಡ್ PUC ಅಥವಾ 10th ಸ್ಟ್ಯಾಂಡರ್ಡ್ ಅಥವಾ ಆ ಥರ ಎಕ್ಸಾಮ್ಸ್ ಆದಾಗ ಹೊರಗಡೆಯಿಂದ ಮತ್ತು ನಮ್ಮ ಮನಸ್ಸಲ್ಲಿಯೇ ಬೇರೆ ಬೇರೆ ಥರದ ಪ್ರೆಷರ್ ಇರುತ್ತೆ. ಹೀಗಿರಬೇಕು, ಹಾಗಿರಬೇಕು, ಆ ಥರ. ಬಟ್ ನಾನು ಏನು ಹೇಳೋದು ಅಂದರೆ, ಲುಕ್ ಎಟ್ ದಿಸ್ ಜಸ್ಟ್ ಆಸ್ ಅನ್ ಅದರ್ ಎಕ್ಸಾಮ್. ನೀವು ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಷ್ಟೊಂದು ಎಕ್ಸಾಮ್ಸ್ ಬರ್ತಿದ್ದೀರಾ, ಇದು ಇನ್ನೂ ಒಂದು ಎಕ್ಸಾಮ್. ಓನ್ಲಿ ಡಿಫ್ರೆನ್ಸ್ ಏನಂದರೆ, ಬೇರೆಯವ್ರು ಕ್ವೆಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ, ಇನ್ಯಾರೋ ಕರೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಕೆಲಸ ಸೇಮ್ ಅಲ್ವಾ, ಓದೋದು ಆಮೇಲೆ ಬರೆಯೋದು. ಅಯ್ಯೋ ಸೆಕೆಂಡ್ PUC ಅಲ್ವಾ ಅಂತ ಎಣಿಸ್ಕೊಂಡು ಎಕ್ಸಾಮಿಗೆ ಹೋಗೋದಕ್ಕೂ, ಇದು ನಾನು ಎಲ್ಲ ಎಕ್ಸಾಮ್ ಥರ ಚೆನ್ನಾಗಿ ಓದಿದ್ದೀನಿ, ನಾನು ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಾವು ಮುಂದೆ ಹೋದರೆ ನಮಗೆ ಅದೆಷ್ಟೋ ನಮ್ಮ ಆ್ಯಂಗ್ಸೈಟಿ ಅಥವಾ ನಮ್ಮ ಆತಂಕವನ್ನು ಕಡಿಮೆ ಮಾಡುತ್ತೆ. ಸೊ ಆತಂಕ ಕಡಿಮೆ ಆದಾಗ ಎಕ್ಸಾಮಲ್ಲಿ ನಾವು ಪರ್ಫಾರ್ಮ್ ಮಾಡೋದು ಬೆಟರ್ ಆಗುತ್ತೆ. ಇನ್ನೂ ಚೆನ್ನಾಗಿ ನಾವು ಓದಿದ್ದನ್ನು ನೆನಪಿಟ್ಕೊಂಡು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದೇನು ಅಂತಂದರೆ, ಎಕ್ಸಾಮ್ ಇರಲಿ ಎಕ್ಸಾಮ್ ಇಲ್ಲದೆ ಇರಲಿ, ನಮಗೆ ಎಸ್ಪೆಷಲಿ ಎಕ್ಸಾಮ್ ಟೈಮ್ ದಿನ 6ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ನಿದ್ರೆ ಇಲ್ಲದೆ ನಾವು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋಕ್ಕಾಗಲ್ಲ. ನಿದ್ರೆ ಬೇಕು. ಆಮೇಲೆ ನಾವು ಚೆನ್ನಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟು ಎಕ್ಸಾಮಿಗೆ ಹೋಗಬೇಕು. ಆವಾಗ ನಾವೇನು ಓದಿರ್ತೀವೋ ನಮ್ಮ ಮೆದುಳಿಗೆ ಬೇಕಾಗಿದ್ದ ಆಕ್ಸಿಜನ್ ಸಿಗುತ್ತೆ, ಸ್ಟ್ರೆಂತ್ ಸಿಗುತ್ತೆ, ನಾವು ಓದಿದ್ದು ನಮಗೆ ನೆನಪಿರುತ್ತೆ. ಮೂರನೇದಾಗಿ ನಾನು ಎಕ್ಸಾಮ್ ಟೈಮ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ 5 minutes ಕಾಮ್ ಡೌನ್. ಡೋಂಟ್ ಲುಕ್ ಎಟ್ ದ ಪೇಪರ್. ನನಗೇನು ಗೊತ್ತಿಲ್ಲ, ಆ್ಯಂಗ್ಷಿಯಸ್ ಜಾಸ್ತಿ ಆಗಬೇಡಿ, ಆತಂಕ ಪಡಬೇಡಿ, ಆರಾಮಾಗಿರಿ. ಮೊದಲು ಒಂದು ಸತಿ ಎಲ್ಲ ಕ್ವೆಶ್ಚನ್ ಪೇಪರನ್ನು ಓದಿ ಕಾಮ್ ಡೌನ್. ಆಮೇಲೆ ಪ್ರತಿಯೊಂದು ಪ್ರಶ್ನೆಗೂ ಯೋಚನೆ ಮಾಡಿಬಿಟ್ಟು ಉತ್ತರ ಕೊಡಿ. ತುಂಬ ಜನ ಮಕ್ಳು ಏನು ಮಾಡ್ತಾರೆ ಅಂದರೆ, ಫಸ್ಟಿಗೆ ತುಂಬ ಟೈಮ್ ತಗೊಳ್ತಾರೆ, ಆಮೇಲೆ ಮುಗ್ಸೋಕ್ಕೆ ಟೈಮ್ ಇರಲ್ಲ ಅಂತ ಇನ್ನೂ ಕಷ್ಟಪಡ್ತಾರೆ. ಮೇ ಬಿ ಯು ಕ್ಯಾನ್ ಟೈಮ್ ಇಟ್. ಈಗ ಈ ಸೆಕ್ಷನಿಗೆ ನಾನು ಇಷ್ಟೇ ಟೈಮ್ ಕೊಡೋದು, ಈ ಟೈಮಲ್ಲಿ ಮುಗಿದಿದ್ರೆ ಅದನ್ನು ಮುಗಿಸ್ಲೇಬೇಕು. ಮುಗಿದೇ ಹೋದರೆ ನಾನು ಅದು ಸ್ವಲ್ಪ ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ ಸೆಕ್ಷನಿಗೆ ಹೋಗಿ ಆಮೇಲೆ ಮುಗಿಸ್ತೀನಿ. ಇದೇ ಥರ ನೀವು ಪ್ಲ್ಯಾನ್ ಮಾಡಿಬಿಟ್ಟು ಪೇಪರ್ ಆನ್ಸರ್ ಮಾಡಿದ್ರೆ ಆಮೇಲೆ ಟೈಮ್ ಇರಲ್ಲ. ಅಥವಾ ಬಿಕಾಸ್ ನಿಮಗೆ ಒಂದು 5 mark ಆನ್ಸರಿಗೆ ನೀವು 1 page ಬರೆದ್ರೆ, ಫಾರ್ ಎಕ್ಸಾಂಪಲ್ 1 page ಬರೆದ್ರು ಅಷ್ಟೇ, 10 pages ಬರೆದ್ರು ಅಷ್ಟೇ ಮಾರ್ಕ್ಸ್ ಕೊಡೋದು. ನಂಗೆ ಗೊತ್ತಿದ್ದನ್ನೆಲ್ಲ ನಾನು ಬರೀತೀನಿ ಅಂತ ಹೋಗಬೇಡಿ. ಸೊ ಟೈಮ್ ಮಾಡಿಬಿಟ್ಟು ಯಾವ್ಯಾವ ಸೆಕ್ಷನಿಗೆ ಎಷ್ಟೆಷ್ಟು ಟೈಮ್ ಬೇಕು ಅದನ್ನು ಹಾಗೆ ಪ್ಲ್ಯಾನ್ ಮಾಡಿಬಿಟ್ಟು ಬರೆದ್ರೆ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಡೆಫಿನೆಟ್ಲಿ ಬಿ better. More than anything, I think this is not the end of life. It is just another exam. ಅದೇ ಥರ ಅದನ್ನು ನೋಡಿಕೊಂಡು ಅದೇ ಸ್ಪಿರಿಟಲ್ಲಿ ಎಕ್ಸಾಮಿಗೆ ಹೋದರೆ ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಿಲ್ ಡೂ ವೆಲ್. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಎಲ್ಲರೂ ಎಸ್ಪೆಷಲಿ ಈಗ ಸೆಕೆಂಡ್ PUC ಎಕ್ಸಾಮ್ಸಿಗೆ ಹೋಗೋರಂದರೆ ನೀವು ಆಲ್ರೆಡಿ ತುಂಬ ಶ್ರಮ ಪಟ್ಟಿರ್ತೀರಾ, ಓದಿರ್ತೀರಾ, ರಿವಿಷನ್ ಮಾಡಿರ್ತೀರಾ. ಸೊ ಯು ವಿಲ್ ಬಿ ವೆಲ್ ಪ್ರಿಪೇರ್ಡ್. ಡೋಂಟ್ ಲೆಟ್ ಆಂಗ್ಸೈಟಿ ಆರ್ ಎನಿ ಅದರ್ ರೀಸನ್ ಬ್ರಿಂಗ್ ಡೌನ್ ಯುವರ್ ಪರ್ಫಾರ್ಮೆನ್ಸ್. ಸಿಂಪಲ್ ಡೀಪ್ ಬ್ರೀದಿಂಗ್, ಬ್ರೀದ್ ಇನ್ ಬ್ರೀದ್ ಔಟ್, ರಿಲ್ಯಾಕ್ಸ್ಡ್ ಆಗಿ ಬ್ರೀದ್ ಇನ್ ಮಾಡೋದ್ರಿಂದನೇ ಆಂಗ್ಸೈಟಿ ಎಷ್ಟೋ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂದರೆ, ಆಂಗ್ಸೈಟಿ ಲಾರ್ಜ್ಲಿ ಡಿಪೆಂಡೆಂಟ್ ಆನ್ ಅವರ್ ಥಿಂಕಿಂಗ್. ನಾವು ಹೆಂಗೆ ಯೋಚನೆ ಮಾಡ್ತೀವೋ ಅದು ನನಗೆ ಆತಂಕ ಗೊತ್ತೆ. ಅಯ್ಯೋ ನಂಗೆ ಇರುತ್ತಾ ಇಲ್ವಾ, ಮರ್ತೋದ್ರೆ ಏನು ಮಾಡ್ಬೋದು, ಮರ್ತು ಬಿಡ್ತೀನಿ, ಹಾಗೆ ಹಿಂಗೆ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಆತಂಕ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಓದಿದ್ದೀನಿ, ನಂಗೆ ಎಷ್ಟು ಬರುತ್ತೋ ನಾನು ಅಷ್ಟು ಬರೀತೀನಿ ಅಂತ ಅಂದ್ಕೊಂಡಾಗ, ಆ ಥರ ಯೋಚನೆ ಮಾಡಿಕೊಂಡಾಗ ನ್ಯಾಚುರಲಿ ಆ್ಯಂಗ್ಸೈಟಿ ಕಂಟ್ರೋಲ್ ಹೋಗುತ್ತೆ. ಸೊ ತುಂಬ ಆತಂಕ ಆದಾಗ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಅವೇರ್ ಆಗಿ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಬದಲಾಯಿಸಿದ್ರೆ ಆ್ಯಂಗ್ಸೈಟಿ ನ್ಯಾಚುರಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈಗ ನನಗೆ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸ್ಬೋದು, ಎದೆ ಡಬ ಅನ್ಬೋದು, ಅದಕ್ಕೆಲ್ಲ ಬ್ರೀದಿಂಗ್ ಆಲ್ಸೋ ವಿಲ್ ರಿಯಲಿ ಹೆಲ್ಪ್. ಹೀಗೆ ಪ್ರೆಷರ್ ಇಸ್ ಪಾರ್ಟ್ ಆಫ್ ಲೈಫ್, ಎಲ್ಲದರಲ್ಲೂ ಇರುತ್ತೆ. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಓದ್ಕೊಂಡು ಕಾಮಾಗಿದ್ದು ನಾನು ಏನು ಬಂದರೆ ಏನು ಬರಿತೀನಿ ಅನ್ನೋವಂತಹ ಒಂದು ಪ್ರತಿ ಆನ್ಸರ್ ಶುರು ಮಾಡೋ ಮುಂಚೆನೂ ಯೋಚನೆ ಮಾಡ್ಕೊಂಡು ಬರೆದ್ರೆ ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಿಲ್ ಡೂ ವೆಲ್. ಆರ್ಗನೈಸ್ ಯುವರ್ ಆನ್ಸರ್ಸ್. ಒಂದು ಇಂಟ್ರೊಡಕ್ಷನ್, ಅದು ಕನ್ಕ್ಲೂಷನ್, ಒಂದು ಫ್ಲೋವಲ್ಲಿ ಇರಬೇಕು ನಿಮ್ಮ ಪೇಪರ್. ಆವಾಗ ಓದೋರ್ಗೂ ಮಾರ್ಕ್ಸ್ ಕೊಡಬೇಕು ಅಂತ ಸಂತೋಷ ಆಗುತ್ತೆ. ಆವಾಗಲೂ ಹಾಗೆ ಮುಂಚೆಯಿಂದ ಪ್ಲ್ಯಾನ್ ಮಾಡು, ಎಷ್ಟು ಓದಬೇಕು ದಿನಕ್ಕೆ ಅಂತ ಯೋಚನೆ ಮಾಡಿ. ಆ್ಯಂಡ್ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸತಿ ಓದ್ಬಿಟ್ಟು ನಾನು ತಿರುಗಿ ಅದನ್ನು ಬರೀ ಎಕ್ಸಾಮ್ ಮುಂಚೆ ಓಪನ್ ಮಾಡ್ತೀನಿ ಅಂದರೆ ಆಗಲ್ಲ. ಪಿರಿಯಾಡಿಕಲಿ ರಿವೈಸ್ ಮಾಡ್ತಾಯಿದ್ದೆ. ಸೊ ಎಕ್ಸಾಮ್ ಟೈಮಲ್ಲಿ ಕಷ್ಟ ಆಗ್ತಾ ಇರಲಿಲ್ಲ. ಹಾಗೆ ನಾನು ಓದಿದ್ದು. ನಿಮ್ಮ ಪೊಸಿಷನಲ್ಲಿ ಒಂದಿನ ನಾನು ಇದ್ದಿದ್ದೆ. ಸೊ ಇಟ್ಸ್ ಓಕೆ, ಆಲ್ ಆಫ್ ಅಸ್ ವಿಲ್ ಗೆಟ್ ಥ್ರೂ ಇಟ್.
ಅದೇ ನಾ ಹೇಳಿದ ಹಾಗೆ ಇದೊಂದು ಎಕ್ಸಾಮ್ ಅಷ್ಟೇ. ಇದು ಜೀವನದ ಶುರುನೂ ಅಲ್ಲ, ಜೀವನದ ಕೊನೆನೂ ಅಲ್ಲ. ಎಷ್ಟೊಂದು ಜನ ಚೆನ್ನಾಗಿ ಮಾಡಿರೋರ ಜೀವನದಲ್ಲಿ ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಹಾಗಂತ ಫೇಲ್ ಆಗಬೇಕು ಅಂತಲ್ಲ. ಬಟ್ ಅಕಸ್ಮಾತ್ ಆದರೆ ಇಟ್ ಈಸ್ ನಾಟ್ ಅ ವೆರಿ ಬಿಗ್ ಥಿಂಗ್. ಏನೋ ಬೇರೆ ದಾರಿ ತೆಗೆಯುತ್ತೆ, ಬಂದೇ ಬರುತ್ತೆ. ಸೊ ದಯವಿಟ್ಟು ಇದೇ ಕೊನೆ ಅಂತ ಅಂದ್ಕೊಂಡು ಮಾತ್ರ ಮುಂದುವರಿಲಿಕ್ಕೆ ಈ ಥರ ಈ ಸೂಯಿಸೈಡ್ ಅಥವಾ ನನಗೇನಾದರೂ ಮಾಡ್ಕೋತೀನಿ, ಯಾರು ಏನು ಅನ್ಕೋತಾರೋ, ಯಾರು ಏನು ಅಂತಾರೋ ಅಂತ ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ. ನಿಮಗೆ ಆ ಥರ ಭಾವನೆಗಳು ಬಂದರೆ ಅಫ್ಕೋರ್ಸ್ ಅಪ್ಸೆಟ್ ಆಗುತ್ತೆ. ಇವಾಗ ನಾನು ನಾಳೆ ಫೇಲ್ ಆದರೆ ಯಾರಿಗಾದರೂ ಬೇಜಾರು ಆಗೇ ಆಗುತ್ತೆ. ಬಟ್ ಅದರಿಂದ ದಾರಿ ಹೊರಗಡೆ ಏನಿದೆ ಅಂತ ನೋಡಿ, ಜನರ ಹತ್ರ ಮಾತಾಡಿ, ಬೇರೆಯವರಿಂದ ಸಪೋರ್ಟ್ ತಗೊಳ್ಳಿ. ಆ ಟೈಮಲ್ಲಿ ಈ ಥರ ಯೋಚನೆಗಳಿಗೆ ಆಸ್ಪದ ಕೊಡಬೇಡಿ. ಬಂದರೂ ಅದಕ್ಕೇನಾದರೂ ಹೆಲ್ಪ್ ತಗೊಂಡು ಇದೊಂದು ಪಾಸಿಂಗ್ ಫೇಸ್, ಇದರಿಂದ ಹೊರಗಡೆ ಹೆಂಗೆ ಬರೋದು ಅಂತ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಶಿಕ್ಷಣ ಮಾರ್ಗದರ್ಶಿ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಮಿಸ್ಟರ್ SM, ನಿಮ್ಮ ಸ್ನೇಹಿತ, ತಪ್ಪು ಸರಿ ಎಂದು ಹೇಳುವವ. ಶಿಕ್ಷಣ ಮಾರ್ಗದರ್ಶಿಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಲಿ ಅನ್ನುವ ನಮ್ಮ ಉದ್ದೇಶ ಅಷ್ಟೇ. 5 ತಪ್ಪುಗಳನ್ನು ನೀವು ಮಾಡಿದಿರಿ ಅನ್ನುವ ಈ ವಿಶೇಷ ಕಾರ್ಯಕ್ರಮ. PUC 2ನೇ ವರ್ಷದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮಾಡುತ್ತಿರುವ ತಪ್ಪನ್ನು ತಿಳಿಸಿ ಆ ತಪ್ಪುಗಳನ್ನು ನೀವು ಮಾಡಬೇಡಿರಿ ಎಂದು ತಿಳಿಸುವ ಕಾರ್ಯಕ್ರಮವೇ ಈ 5 ತಪ್ಪು ಮಾಡಿದಿರಿ. ಈಗ ನಡೆಯುತ್ತಿರುವ PUC 2ನೇ ವರ್ಷದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪುಗಳನ್ನು ಆರಿಸಿ ಅದರಲ್ಲಿ 5 ನಿಮಗೆ ತಿಳಿಸ್ತಾ ಇದ್ದೀವಿ. ಇದು ನಡೆದಂಥ ಘಟನೆ. ಇದು ಒಬ್ಬ ವಿದ್ಯಾರ್ಥಿ ಸರಿಯಾಗಿ 10:15ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಬರ್ತಾನೆ. ಅವಸರದಲ್ಲಿ ಬಂದ ಆ ವಿದ್ಯಾರ್ಥಿ ಬಳಿ ಹಾಲ್ ಟಿಕೆಟ್ ಇದೆ, ಆದರೆ ID ಕಾರ್ಡ್ ಇಲ್ಲ. ಪರೀಕ್ಷಾ ಕೇಂದ್ರದ ಒಳಗೆ ಅವನನ್ನು ಬಿಡಲಾಗ್ತಾ ಇಲ್ಲ, ಯಾಕಂದರೆ ಅವರು ID ಕಾರ್ಡ್ ತೋರಿಸಿ ಒಳಗಡೆ ಹೋಗಬೇಕಾಗತ್ತೆ. ವಿದ್ಯಾರ್ಥಿಗೆ ಟೆನ್ಷನ್ ಆಗಿದೆ, ಗೊಂದಲದಲ್ಲಿ ಆ ವಿದ್ಯಾರ್ಥಿ ಇರ್ತಾನೆ. ಸಾಮಾನ್ಯವಾಗಿ ಎಲ್ಲ ಕಡೆ ಹಾಲ್ ಟಿಕೆಟ್ ಸಂಗಡ ಕಾಲೇಜ್ ID ಕಾರ್ಡ್ ಕೇಳ್ತಾರೆ. ಅದು ಕೇಳಿದ ನಂತರ ಅದು ಇದ್ದವರಿಗೆ ಮಾತ್ರ ಒಳಗಡೆ ಬಿಡಲಾಗತ್ತೆ. ಆದರೆ ಈ ವಿದ್ಯಾರ್ಥಿ ಬಳಿ ಹಾಲ್ ಟಿಕೆಟ್ ಇದೆ, ID ಕಾರ್ಡ್ ಇಲ್ಲ. ಏನು ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಆ ವಿದ್ಯಾರ್ಥಿ ಬಹಳ ಗಡಿಬಿಡಿಯಾಗಿ ಗೊಂದಲದಲ್ಲಿ ಇದ್ದಂಥ ಆ ವಿದ್ಯಾರ್ಥಿಗೆ ಸಹಾಯಕ ಬಂದವರು ಅವರ ಶಿಕ್ಷಕರು, ಅವರ ಕಾಲೇಜಿನ ಟೀಚರ್ ಏನದ ಅಲ್ಲಿ ಬಂದು ಇವ ನಮ್ಮ ವಿದ್ಯಾರ್ಥಿ ಅಂದು ಗುರುತು ಹಿಡಿದು ಆ ಕಾಲೇಜಿನವರಿಗೆ ಗೇಟಲ್ಲಿ ಇದ್ದಂಥ ಸೆಕ್ಯೂರಿಟಿಗೆ ಹೇಳಿದ ಮೇಲೆ ಅವನನ್ನು ಒಳಗಡೆ ಬಿಡಲಾಯಿತು. ಆದರೆ ಈ ವಿದ್ಯಾರ್ಥಿಯ ಗಡಿಬೇಡಿ ಆ ಕ್ಷಣದಲ್ಲಿ ಇತ್ತು ಅಂತ ಹೇಳ್ಬೋದು. ಹೆದರಿಕೆ ಗಡಿಬೇಡಿ ಆಗುವಂಥ ಪ್ರಸಂಗ ಸುಮ್ಮನೆ ನಾವು ತೆಗೆದುಕೊಳ್ಳಬಾರ್ದು. ಅದರಿಂದ ಈ ತಪ್ಪನ್ನು ನೀವು ಮಾಡಬಾರ್ದು. ಇದು ತಪ್ಪು ನಂಬರ್ 1. ವಿದ್ಯಾರ್ಥಿ ಮಾಡಿದಂಥ ತಪ್ಪು ಎಲ್ಲ ಕಡೆ ಇದು ಮಾಡ್ತಾರೆ ವಿದ್ಯಾರ್ಥಿಗಳು ಗಡಿಬಿಡಿಯಲ್ಲಿ ಮಾಡ್ತಾರೆ. ಆದರೆ ನೀವು ಅದನ್ನು ಮಾಡಿದಿರಿ ಅನ್ನೋದು ಹೇಳುವುದೇ ನಮ್ಮ ಈ ಉದ್ದೇಶ. ತೆಳ್ಳಗಿನ ವಿದ್ಯಾರ್ಥಿಗಳು ನೀಟಾಗಿ ಪೌಡರ್ ಲಿಪ್ಸ್ಟಿಕ್ ಹಚ್ಚಿಕೊಂಡು ನೇಲ್ ಪೇಂಟ್ ಹಾಕಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ 10:05ಕ್ಕೆ ಬಂದಿದ್ದಾಳೆ. ಪರೀಕ್ಷಾ ಕೇಂದ್ರದ ದ್ವಾರದಲ್ಲಿ ಹಾಲ್ ಟಿಕೆಟ್ ತೋರಿಸಲು ನೋಡಿದರೆ ಅವಳ ಬಳಿ ಹಾಲ್ ಟಿಕೆಟ್ ಇಲ್ಲ. ಅವಳ ಪರಿಸ್ಥಿತಿಯನ್ನು ನೀವೇ ಊಹಿಸಬೇಕು. ಗಾಬರಿಯಾದ ವಿದ್ಯಾರ್ಥಿನಿಯ ಸಂಗಡ ಪಾಲಕರೂ ಬಂದಿಲ್ಲ. ಏನೂ ತೋಚಲಾಗದೆ ಅಳುತ್ತಾ ಪರೀಕ್ಷಾ ಕೇಂದ್ರದ ದ್ವಾರದಲ್ಲಿ ಕುಳಿತಾಗ ಆವಾಗ ಅಲ್ಲಿ ನೆರೆದಿದ್ದ ಪಾಲಕರೊಬ್ಬರು ಅವಳ ಕಡೆಯಿಂದ ಮನೆಯ ಮೊಬೈಲ್ ಸಂಖ್ಯೆ ಪಡೆದುಕೊಂಡು ಅವಳ ಪಾಲಕರಿಗೆ ದೂರವಾಣಿ ಮಾಡ್ತಾರೆ. ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರುವ ಆ ವಿದ್ಯಾರ್ಥಿನಿಯ ಮನೆ, ಅಲ್ಲಿಂದ ಆ ಪಾಲಕರು ಬರಬೇಕು. ಅವಾಗಲೇ ಟೈಮ್ ಆಗಿದೆ. ಸೊ ನಂತರ ಪಾಲಕರು ಹಾಲ್ ಟಿಕೆಟ್ ತೆಗೆದುಕೊಂಡು ಬಂದರು ಅಂತ ದೂರದಿಂದ ಸುಮಾರು ಅವರ ಪಾಲಕರು 10:35ಕ್ಕೆ ಬಂದರು ಅಂತ ತಿಳಿಯಿತು. ಅವಾಗಲೇ ಪರೀಕ್ಷೆ ಪ್ರಾರಂಭವಾಗಿದೆ. ಆ ವಿದ್ಯಾರ್ಥಿಯ ಸ್ಥಿತಿಯಂತೆ ನೀವಾಗಬಾರ್ದು. ಯಾಕಂದರೆ ಆ ಸಮಯದಲ್ಲಿ ಶಾಂತತೆಯಿಂದ ಪರೀಕ್ಷೆಗೆ ಹೋಗಬೇಕಾಗತ್ತೆ. ಸೊ ಅದ ಕಾರಣ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುಂಚೆ ರಾತ್ರಿ ಬೆಳಗ್ಗೆ ಹಾಲ್ ಟಿಕೆಟು ಮತ್ತು ಸಂಬಂಧಪಟ್ಟ ಎಲ್ಲ ID ಕಾರ್ಡುಗಳನ್ನು ಒಂದು ಕಡೆ ಹಾಕ್ಕೊಂಡು ಇಟ್ಕೊಂಡಿರ್ಬೇಕು.
ಸೊ ಇವಾಗ ಏನಾಗುತ್ತೆ, ಆ ವಿದ್ಯಾರ್ಥಿನ ಸ್ಥಿತಿ ಭಾಳ ಗಾಬರಿಯಾಗಿ 10:35 ಒಳಗಡೆ ಹೋದರೆ ಅವಳ ಸ್ಥಿತಿ ಭಾಳ ಗಾಬರಿಗೊಂಡಿರುತ್ತೆ. ಉತ್ತರಗಳನ್ನು ಬರೆದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸಮಾಜದ ಒಳಗಡೆ ಹೋಗಬೇಕಾಗತ್ತೆ. ಅದರಿಂದ ಆ ತಪ್ಪು ನೀವು ಮಾಡಬಾರ್ದು. ಎರಡನೇ ತಪ್ಪು, ಅದು ಭಾಳ ಇಂಪಾರ್ಟೆಂಟ್ ತಪ್ಪು, ಹಾಲ್ ಟಿಕೆಟ್ ಬೇಕೇ ಬೇಕು. ID ಕಾರ್ಡ್ ಇಲ್ಲದ್ರೆ ಒಳಗಡೆ ಬಿಡಲಾಗುತ್ತೆ, ಆದರೆ ಹಾಲ್ ಟಿಕೆಟ್ ಇದ್ದರೆ ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದ ವಿದ್ಯಾರ್ಥಿಗಳಿಬ್ಬರು ನೇರವಾಗಿ ಕಾಲೇಜಿನ ಒಳಗೆ ಹೋಗಿದ್ದಾರೆ. ಆಗಲೇ 10:15 ಆಗಿದೆ. ಪರೀಕ್ಷಾ ಪ್ರಾರಂಭವಾಗುವ ಸಮಯ. ಪರೀಕ್ಷಾ ಕೇಂದ್ರದ ಒಳಗೆ ಅವಸರವಾಗಿ ಹೋದ ವಿದ್ಯಾರ್ಥಿಗಳು ಅಷ್ಟೇ ಅವಸರದಿಂದ ಹೊರಗೆ ಬಂದವರೇ ಅವರ ರೂಮ್ ಯಾವುದೆಂದು ನೋಡುತ್ತಾ ನಿಂತಿದ್ದಾರೆ. ಆ ಗಡಿಬಿಡಿಯಲ್ಲಿ ರೂಮ್ ಯಾವುದು ಅನ್ನೋದು ಸಿಗ್ತಾ ಇಲ್ಲ. ನಂತರ ಶಿಕ್ಷಕರೊಬ್ಬರ ಸಹಾಯದಿಂದ ರೂಮ್ ಸಿಕ್ತು ಅನ್ನಿ, ಆದರೆ ಗಡಿಬಿಡಿ ಆಯ್ತಲ್ಲ, ಈ ತಪ್ಪನ್ನು ಮಾಡಲೇಬೇಡಿ. ಪರೀಕ್ಷಾ